ಯಾವನಾದ್ರು ಜಾಸ್ತಿ ಮಾತಾಡೋ ತಿಕ್ಕದ ಮೇಲೆ ಹೊಡಿತಾರೆ. ನಾನ್ ದೇವದ ಕೇಳ್ಕೊಂತೀನಿ ಬ್ರೋ, ಯಾರಿಗೂ ನೈಟ್ ಶೂಟ್ ಮಾತ್ರ ಸಿಗ್ಬಾರ್ದು. ನಾನ್ ಸಿಗಲ್ಲ, ನಾನು ಮನೇಲಿ ಪಾರ್ಟಿ ಮಾಡ್ತಿರ್ತೀನಿ. ಮನೇಲೆ ಎಂಜಾಯ್ ಮಾಡಿ, ಅದು ಬದಲು ಇಲ್ಲಿ ಬಂದು ಸುಮ್ಮನೆ ಜನ ಮಧ್ಯೆ ನಾವು ಓಡಾಡ್ತಿರ್ಬೇಕು. ಬೇಗ ಸತ್ತೋಗ್ಬಿಡ್ತಾರೆ ನೈಟ್ ಶಿಫ್ಟ್ ಮಾಡೋ ಹಾರ್ಟ್ ಅಟ್ಯಾಕ್. ನನ್ನ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡಂಗಿಲ್ವ ಇಲ್ಲ ಅರ್ಧದಲ್ಲಿ ಪ್ಲೀಸ್ ನೋಡಕ್ ಹೋಗ್ಬೇಡಿ. ಸ್ವಾಗತ ಸುಸ್ವಾಗತ, ನಾನ್ ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ಇದು ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಚಾಲೆಂಜ್ ತಗೊಂಡು ಮಾಡ್ತಿರೋದು. ಆಲ್ಟರ್ನೇಟ್ ನನ್ನ ವಿಡಿಯೋಸ್ ಬರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನ್ ಮಾಡಿದೀವಿ, ಇವತ್ತು ನಾಷ್ಟ ನಾನೇ ಪ್ರಿಪೇರ್ ಮಾಡಿರೋದು. ಇವತ್ತು ಬಂದ್ಬಿಟ್ಟು ಸ್ಯಾಂಡ್ವಿಚ್, ಕೆಳಗಡೆ ಆನಿಯನ್, ಸೌತೆಕಾಯಿ, ಮೇಲ್ಗಡೆ ಕ್ಯಾರೆಟ್, ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ತಿಂತಾ ಇರೋದು. ಇವತ್ತು ಇದೆ ನನ್ನ ಬ್ರೇಕ್ಫಾಸ್ಟ್. ನಡಿ ತಿನ್ನಕ್ ಸ್ಟಾರ್ಟ್ ಮಾಡೋಣ. ಸ್ಯಾಂಡ್ವಿಚ್ ಜೊತೆಗೆ ನಾನು ಇದು ಆಪಲ್ ಜ್ಯೂಸ್ ರೆಡಿ ಮಾಡ್ತಾ ಇದೀನಿ. ಅದು ಆಪಲ್ ಜ್ಯೂಸ್ ಎಲ್ಲ ಸ್ಯಾಂಡ್ವಿಚ್ ಜೊತೆಗೆ ಕಾಂಬಿನೇಷನ್ ಆಪಲ್ ಜ್ಯೂಸ್. ನೋಡಿ ಇವಾಗ ಆಪಲ್ ಜ್ಯೂಸ್ ಬಂದು ರೆಡಿ ಆಗಿದೆ. ನಮ್ಮ ಅಮ್ಮ ರೆಡಿ ಮಾಡ್ಕೊಟ್ಟವ್ರೆ. ತಿಂದಾಯ್ತು ಬ್ರೆಡ್ ಸ್ಯಾಂಡ್ವಿಚ್, ಆಪಲ್ ಜ್ಯೂಸ್. ಇವಾಗ ನೆಕ್ಸ್ಟ್ ಜಾಬು ಎಡಿಟಿಂಗ್. ಸ್ವಲ್ಪ ಎಡಿಟಿಂಗ್ ಮಾಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ. ಇವಾಗ ಜಸ್ಟ್ ಆಫೀಸ್ ಹೊಟ್ಟಿದ್ದೀನಿ ನಾನು. ಮುಗೀತು ಕೆಲಸ. ಮನೆಯಲ್ಲಿ ಬೆಳಗ್ಗೆ ಎಡಿಟಿಂಗ್ ಮಾಡ್ಕೊಂಡಿದ್ದೆ, ನಾಷ್ಟ ಇಷ್ಟ ಮಾಡಿ ಎಡಿಟಿಂಗ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ. ನಾನು ಸ್ವಲ್ಪ ದಿನದಿಂದ ಸರಿಯಾಗಿ ಒಂಥರ ತಲೆನೋವಿತ್ತು, ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ. ಸಾಯಂಕಾಲ ಮಲಗಿದ್ದಿ, ತಿರ್ಗಾ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಬನ್ನಿ ಆಫೀಸ್ಗೆ. ಡೈಲಿ ಆಫೀಸ್ಗೆ 30 ಕಿಲೋಮೀಟರ್ ಒನ್ ವೇ, ಇನ್ನೊಂದು ವೇ 30 ಕಿಲೋಮೀಟರ್. ಡೈಲಿ ಆಫೀಸ್ಗೆ ಹೋಗೋದು ಒಂದು ಈಸಿ ಟಾಸ್ಕ್ ಅಲ್ಲ. ಆದ್ರೂ ನಾನು ನನ್ನ ಏನು ಮಾಡಲ್ಲ, ರೋಟೀನ್ ಇದು, ದಿನಾಗ್ಲೂ ಮಾಡಲೇಬೇಕು. ನಮ್ಮ ಆಫೀಸ್ ಇರೋದೇ ದೂರ, ನಮ್ಮ ಮನೆ ಇರೋದೇ ದೂರ. ಡೈಲಿ ದೂರ ಓಡಾಡ್ತೀನಿ ನಾನು. ಬನ್ನಿ ಹೋಗೋಣ. ನಡೀರಿ ಹೋಗೋಣ. ಆಫೀಸ್ಗೆ ಹೋಗ್ತಾ ಇದ್ದೀನಿ ಗಾಡಿ ತಗೊಂಡು. ನೀವ್ಯಾವ್ದು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಂತರನೇ ನೀವು ಇದೇ ಇಷ್ಟು ದೂರ ಓಡಾಡ್ತಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ. ನೋಡೋಣ ಎಷ್ಟು ಜನ ನನ್ನ ವಿಡಿಯೋ ನೋಡಿ, ಎಷ್ಟು ಜನ ನೈಟ್ ಶಿಫ್ಟ್ ಪೀಪಲ್ ನೋಡ್ತಿದ್ದಾರೆ ಅಂತ. ಜಸ್ಟ್ ಇವಾಗ ಆಫೀಸ್ ಇರ್ತಾರೆ. ಇಲ್ಲೆಲ್ಲ ನಿಲ್ಸ ಕೇಳ್ತಾವಣ್ಣ. ನಿಲ್ಸೋಣ. ಎಷ್ಟು ಸಿಕ್ಬಿಡ್ತು, ಕೂದಲೆಲ್ಲ ಸರಿ ಮಾಡ್ಕೊಳ್ಳೋಣ. ಬನ್ನಿ ಅಗೈನ್ ಬ್ಯಾಕ್ ಟು ಕಾರ್ಪೊರೇಟ್ ಸ್ಲೇವ್ ಮೋಡ್. ವೀಕೆಂಡ್ ಆದ್ಮೇಲೆ ನನ್ಗನ್ಸುತ್ತೆ ಇನ್ಮೇಲೆ ಡೇಟ್ ಹಾಕ್ಬೇಕು ವಿಡಿಯೋ ಅಲ್ಲಿ ಅಂತ. ಅವಾಗ ನಿಮ್ಗೂ ಒಂದು ರೆಫರೆನ್ಸ್ ಇರುತ್ತೆ, ಈ ಡೇಟ್ ಅಲ್ಲಿ ಈ ವಿಡಿಯೋ ಮಾಡಿರೋದು ಅಂತ. ಇನ್ನು ನೋಡೋಣ, ಯೋಚನೆ ಮಾಡೋಣ. ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ಬೋದೇನೋ. ವಿ ಆರ್ ಇನ್ ಆಫೀಸ್. ಸಿ ಯು ಮೀಟ್ ಯು ಅಪ್. ನಾನ್ ದೇವದ ಕೇಳ್ಕೊಂತೀನಿ ಬ್ರೋ, ಯಾರಿಗೂ ನೈಟ್ ಶಿಫ್ಟ್ ಮಾತ್ರ ಸಿಗ್ಬಾರ್ದು. ನೈಟ್ ಶಿಫ್ಟ್ ಒಂಥರ ನರಕ ಇದ್ದಂಗೆ, ಇದ್ದಂಗೆ. ಬೆಳಕು ನೋಡಲ್ಲ, ಏನಿಲ್ಲ. ಬನ್ನಿ ಊಟ ಮಾಡೋಣ. ತೋರಿಸ್ತೀನ ಏನಂತಂದಿದ್ದೀನಿ ಅಂತ. ಇವತ್ತಿನ ಊಟ ಏನು? ಇವತ್ತಿನ ಊಟ ಟೊಮೆಟೊ ಬಾತು, ಅದ್ರ ಜೊತೆಗೆ ಸ್ವಲ್ಪ ಕಾಳುಗಳು, ಅದ್ರ ಜೊತೆಗೆ ಸೌತೆಕಾಯಿ. ಇಷ್ಟು ನಮ್ಮ ಟೊಮೆಟೊ ಬಾತಲ್ಲ, ಇದು ಟೊಮೆಟೊ ರೈಸ್ ಥರ. ಇಷ್ಟು ನಮ್ಮ ಇವತ್ತು ಡಿನ್ನರ್. ಊಟ ಎಲ್ಲ ಮುಗೀತು. ನಮ್ಮ ಸ್ವಲ್ಪ ಖಾರ ಮಾಡ್ಬಿಡೋದ, ಸ್ವಲ್ಪ ಖಾರ ಆಗ್ಬಿಡಿ. ನಡೀರಿ ಹೋಗೋಣ ಒಂದು ವಾಕ್ಗೆ. ಕಮರ್ಷಿಯಲ್ ಸ್ಟ್ರೀಟ್ ನ್ಯೂ ಇಯರ್ಗೆ ರೆಡಿ ಆಗ್ತಾ ಇದೆ. ತುಂಬಾ ಹೈ ಸೆಕ್ಯೂರಿಟಿ, ಪೊಲೀಸ್ ಗಿಲೀಸ್ ಎಲ್ಲ ಹಾಕ್ಬಿಡೋದಾಗ್ಲೇ. ಅಲ್ಲಲ್ಲಿ ಕ್ಯಾಮ್ರಾ, ಅಲ್ಲಲ್ಲಿ ತೋರಿಸ್ತಿದ್ದಾರೆ. ಅಲ್ಲಲ್ಲಿ ಇದು ಸೌಂಡು, ಲೈಟ್ಸು, ಕ್ಯಾಮ್ರಾಗಳೆಲ್ಲ ರೆಡಿ ಆಗ್ಬಿಡಿದೆ ಆಗ್ಲೇ. ಎಲ್ಲ ಹಾಕಿ ರೆಡಿ ಮಾಡ್ತಾವ್ರೆ. ಈ ತರ ಎಲ್ಲ ಕಂಬಗೂ ಲೈಟ್ ಹಾಕೋದು. ಮೊದ್ಲು ಬರೀ ಮೇಲ್ಗಡೆ ಲೈಟ್ ಮಾತ್ರ ಇದ್ದಿದ್ದು, ಇವಾಗ ಕೆಳಗೆ ಫೋಕಸ್ ಲೈಟು. ಅಲ್ಲಿ ಪೊಲೀಸ್ ಕೆನೋಪಿ ಬೇರೆ. ಇಲ್ಲಿ ನೋಡಿ, ಕೆನೋಪಿ ಹಾಕೊಂಡು ಪೊಲೀಸ್ ಒಳಗೆ ಕೂತ್ಕೊಂಡಿರ್ತಾರೆ. ಫುಲ್ ಹೈ ಅಲರ್ಟ್ ಸೆಕ್ಯೂರಿಟಿ ನಡೀತಾ ಇದೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಫ್ರೆಂಡ್ಸ್, ಯಾರು ಚರ್ಚ್ ಸ್ಟ್ರೀಟ್ ಅಲ್ಲಿ ನ್ಯೂ ಇಯರ್ ದಿವಸ ಪಾರ್ಟಿ ಮಾಡ್ಬೇಕಂದ್ರೆ ಇಲ್ಲೇ ಇದೆ ನೋಡಿ ಲಿಸ್ಟು. ಫುಲ್ ಜಾಲಿ ಮಾಡ್ಬೋದು ಬಂದು. ನಾನ್ ಸಿಗಲ್ಲ, ನಾನು ಮನೇಲಿ ಪಾರ್ಟಿ ಮಾಡ್ತಿರ್ತೀನಿ. ಅಲ್ಲಲ್ಲಿ ಕೆನೋಪಿ ಹಾಕೋರೆ. ಫುಲ್ ಹೈ ಸೆಕ್ಯೂರಿಟಿ ಅಲ್ಲಿ ಇರ್ತದೆ. ಹುಷಾರಾಗಿ ಬರ್ರಿ, ಹುಷಾರಾಗಿ ಜಾಲಿ ಮಾಡಿ ಆರಾಮಾಗಿ ಮನೆಗೆ ಹೋಗ್ರಿ ಎಲ್ರು. ಅಲ್ವಾ ಸಚಿನ್? ನೋಡಿ ತಿರ್ಗಾ ಬಂದ ನಮ್ಮ ಹುಡುಗ ಸಚಿನ್. ಹೌದು, ಅಲ್ಲಲ್ಲಿ ಕ್ಯಾಮ್ರಾ ಬೇರೆ ಅವೆ. ಒಂದೊಂದು ಪೋಲಲ್ಲಿ 2 ಕ್ಯಾಮ್ರಾಗಳವೆ, ಫುಲ್ ಸೇಫ್ ಆಗಿರ್ಬೇಕು ಅಂತ. ಮನೇಲೆ ಎಂಜಾಯ್ ಮಾಡಿ, ಅದು ಬದಲು ಇಲ್ಲಿ ಬಂದು ಸುಮ್ಮನೆ ಜನ ಮಧ್ಯೆ ನಾವು ಓಡಾಡ್ತಿರ್ಬೇಕು.
ಫುಲ್ ರಶ್ ಇರುತ್ತೆ ಬೇರೆ. ಹೋನವಾ ಅಲ್ಲೋಡಿ ಪೊಲೀಸ್ ಫುಲ್ ಹೈ ಸೆಕ್ಯೂರಿಟಿಯಲ್ಲಿ ನಿಂತಿರೋದು. ಯಾವನಾವ್ ಜಾಸ್ತಿ ಮಾತಾಡೋ ತಿಕ್ಕದ ಮೇಲೆ ಹೊಡಿತಾರೆ ನಿಜವಾಗ್ಲು. ಮುಗೀತು ವಾಕಿಂಗು, ನಡೀರಿ ಕ್ಯಾಮೆ ಮಾಡಕ್ ಹೋಗೋಣ. ಕೆಲ್ಸ ಬೇಜಾನೈತೆ. ಈ ತರ ಜೀವನ ಈ ತರ ನೈಟ್ ಶಿಫ್ಟ್ ಜೀವನ ಯಾರಿಗೂ ಬೇಡ ಗುರು. ಬೆಳಕೊತ್ತಲ್ಲಿ ಕೆಲಸ ಮಾಡು, ಬೆಳಕಷ್ಟಲ್ಲಿ ಮನೆಗೆ ಹೋಗು. ಬೆಂಗಳೂರಲ್ಲಿ 80% ಜನ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದೊಂಥರ ಜೀವನ ಇರ್ಬೇಕಾದ್ರೆ ನರಕ ನೋಡೋ ಥರ ಇದು. ಬೇಗ ಸತ್ತೋಗ್ಬಿಡ್ತಾರೆ ನೈಟ್ ಶಿಫ್ಟ್ ಮಾಡೋ. ಹಾರ್ಟ್ ಅಟ್ಯಾಕ್ ಬಂದು ನೋಡಿ ಹೋಗೋಣ ಈಗ ಬ್ಯಾಕ್ ಟು ದ ಸ್ಲೇವ್ ಮೋಡ್. ಫ್ರೆಂಡ್ಸ್, ಇವಾಗ ಜಸ್ಟ್ ಮುಗ್ದಿದ್ದು ಕೆಲಸ. ಪಾರ್ಕಿಂಗ್ ಲಾಟಲ್ಲಿ ಗಾಡಿ ಹುಡುಕ್ತಾ ಇದ್ದೀನಿ, ಗಾಡಿ ಸಿಗ್ತೈತೆ. ನಾನು ಗಾಡಿ ಸಿಕ್ತು ನೋಡಿ. ಇಷ್ಟು ಲಗೇಜ್ ಎತ್ಕೊಂಡು ಹೋಗ್ತಾ ಇರ್ತೀನಿ. ಎತ್ಕೊಂಡು ಬಂದ ಕೊರಿಯರ್ ಬಾಯ್ ಆಗ್ಬಿಟ್ಟಿದ್ದೀನಿ ನಾನು. ಪೋರ್ಟರು, ಡನ್ಸು ಗಿನ್ಸು ಎಲ್ಲ ಏನಿಲ್ಲ. ನಾನೇ ಹೊಸದಾಗಿ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಾಸು ನನಗೆ. ನಮ್ಮ ಮನೆದೇ 30 ಕಿಲೋಮೀಟರ್ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಫ್ರೀಯಾಗಿ ಹಾಕೊಂಡು ಆಡ್ತಾ ಇರ್ತೀನಿ. ಮುಗಿತಪ್ಪ ಕೆಲಸ, ಹೋಗೋದ ಪಾರ್ಕಿಂಗ್ ಆಚೆ. ನಡಿ ವೈಫ್ ಮನೆಗೆ ಹೋಗ್ಬಿಟ್ಟು ಬ್ಯಾಗ್ ಎಲ್ಲ ಕೊಟ್ಟು ಅಲ್ಲಿಂದ ತಿರ್ಗಾ ನಮ್ಮ ಮನೆಗೆ ಹೋಗೋದು. ಜಸ್ಟ್ ಇವಾಗ ಮನೆ ರೀಚ್ ಆಗಿದ್ದು ಫ್ರೆಂಡ್ಸ್. ಇವಾಗ ಚಳಿಯಲ್ಲಿ ಬರೋಷ್ಟರಲ್ಲಿ ಫ್ರೀಸ್ ಆಗೋ ಹೋಗ್ತೀನಿ. ಯಾಕೆ ಹೇಳ್ತೀರಾ, ಅದು ಬೇರೆ ತೆಳ್ಳಗಿರೋ ಜಾಕೆಟ್ ಬೇಗ ಹಾಕೊಂಡು ಹೋಗ್ಬಿಟ್ಟಿನಿ. ಇದು ಹುಡಿ ಫುಲ್ಲು ಚಳಿ. ಇವತ್ತು ಏನ್ ಹೇಳ್ಬೋದು, ಏನಿಲ್ಲ ಇವತ್ತು ಅಷ್ಟೊಂದು ಸಮಾಚಾರ. ಆದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೇನಾದ್ರು ವಿಡಿಯೋಲಿ ಚೇಂಜಸ್ ಮಾಡ್ಬೇಕಾ, ಇಲ್ಲ ಏನಾದ್ರು ತಪ್ಪಿದ್ಯಾ, ಇಲ್ಲ ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ನೀವು ಅದ್ರಲ್ಲಿ ನೋಡೋದು ಪರವಾಗಿಲ್ಲ, ಫೈನ್. ಏನಕ್ಕೆ ಅದ್ರಲ್ಲಿ ನಿಲ್ಸಿ, ಏನ್ ಬೋರಿಂಗ್ ಇತ್ತಾ, ಇಲ್ಲ ಏನಿತ್ತು, ಹೇಗೆ ನಾನು ವಿಡಿಯೋಲಿ ಏನ್ ತೋರಿಸ್ತೀನಿ, ಡೈಲಿ ಆಫೀಸ್ಗೆ ಹೋಗ್ಬೋದು. ಹೌದು, ನಾನು ಫುಲ್ ಟೈಮ್ ಕ್ರಿಯೇಟರ್ ಆಗ್ಬೇಕು ಅಂತಾನೆ ವಿಡಿಯೋ ಮಾಡ್ತಿರೋದು. ನಾನು ಆಫೀಸ್ಗೆ ಹೋಗ್ಕೊಂಡೆ ಇಷ್ಟು ವಿಡಿಯೋ ನಾನು ಡೈಲಿ ಪಬ್ಲಿಷ್ ಮಾಡ್ತಾ ಇದೀನಿ. ಇನ್ನೊಂದು ಚಾನಲ್ ಅದಕ್ಕೂ ಎಡಿಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಮನೆ ಮೇಂಟೆನೆನ್ಸ್ ಮಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ. ಅದು ನಾನು ಹೇಗೆ ನಾನು ತೋರಿಸ್ಲಿ, ನಾನು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದೀನಿ ಅಷ್ಟೇ. ನಾನು ಇವೆಲ್ಲ ಇವೆಲ್ಲ ನಾನ್ ಮಾಡ್ತಾ ಇದೀನಿ, ನೀವು ಮಾಡ್ಬೋದು. ನೀವು ನಿಮ್ಮ ಟೀಮ್ ನ ಹೇಗೆಲ್ಲ ಫುಲ್ಫಿಲ್ ಮಾಡ್ಕೋಬಹುದು, ನೀವು ಅದನ್ನ ಸ್ಟ್ರಾಟಜಿ ಮಾಡಿ, ನೀವು ಅದನ್ನ ಥಿಂಕ್ ಮಾಡಿ. ಯಾವ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳೋದ್ರಿಂದನೇ ನಿಮ್ಗೆ ಎಲ್ಲಾ ಕೆಲ್ಸನೂ ಈಸಿ ಆಗ್ಬಿಡುತ್ತೆ. ಯಾವ್ದೋ ಒಂದು ಇಕ್ಕಟ್ಟಲ್ಲಿ ಸಿಗಾಕೊಳ್ಳಲ್ಲ ನೀವು. ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ಲಾನ್ ಸರಿ ಮಾಡ್ಕೊಳ್ಳಿ. ಓಕೆ, ಈ ಕೆಲಸ ಇವಾಗ ಆಗ್ಬಿಡಬೇಕು, ಈ ಟೈಮ್ ಒಳಗೆ ಆಗ್ಬೇಕು. ನೆಕ್ಸ್ಟ್ ಕೆಲಸ ಬಂದಾಗ ಈ ಕೆಲಸದ ಮೇಲೆ ಇರ್ಬಾರ್ದು ಗಮನ, ನೆಕ್ಸ್ಟ್ ಆ ಕೆಲ್ಸಕ್ಕೆ ಗಮನ ಹೋಗ್ಬಿಡಬೇಕು. ಆ ತರನೇ ಟೈಮ್ ಮ್ಯಾನೇಜ್ಮೆಂಟ್ ಒಂದು ವಿತ್ ಪ್ಲಾನಿಂಗ್ ಮಾಡೋದು. ನೀವು ಒಂದೇ ದಿನದಲ್ಲಿ 3-4 ಕೆಲಸ ಮಾಡೋದು ಅಂತ ನೋಡಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ವಿಡಿಯೋ ಎಡಿಟಿಂಗು ಮಾಡ್ತೀನಿ, ವಿಡಿಯೋ ಶೂಟು ಮಾಡ್ತೀನಿ. ಇನ್ನೊಂದು ಡಾಕ್ಯುಮೆಂಟರಿ ವಿಡಿಯೋಗೆ ಅದಕ್ಕೂ ವಿಡಿಯೋ ಶೂಟ್ ಮಾಡ್ತೀನಿ ನಾನು. ಅದ್ರದ್ದು ವಿಡಿಯೋ ಕಂಟೆಂಟ್ ರೆಡಿ ಮಾಡಿ ಅದಕ್ಕೂ ನಾನು ಎಲ್ಲ ಗ್ರಾಫಿಕ್ಸ್ ಮತ್ತು ಬಿ ರೋಲ್ಸ್, ಅದು ಆನಿಮೇಷನ್ಸ್, ಅದು ರಿಲೇಟೆಡ್ ಆನಿಮೇಷನ್ ಅದನ್ನು ರೆಡಿ ಮಾಡಿ ಅದ್ರಲ್ಲಿ ಪಬ್ಲಿಷ್ ಮಾಡಿರ್ತೀನಿ ನಾನು. ಆತ ನಾನ್ ಮಾಡ್ಬೇಕಾದ್ರೆ ನಾನು ಒಂದು ಮಾಮೂಲಿ ಮನುಷ್ಯ, ನನ್ನ ಕೈಯಲ್ಲಿ ಏನು ಆಗಲ್ಲ ಅನ್ಕೊಂಡಿದ್ದವ್ ನಾನು. ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೇನೆ, ನೀವು ಮಾಡ್ಬೋದು. ಕಮಾನ್ ಗೈಸ್, ನೀವು ಮಾಡ್ಲೇಬಹುದು. ನೀವು ಮಾಡ್ತಾ ಇದ್ದೇವೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡಂಗಿದ್ರೆ, ಇಲ್ಲ ಅರ್ಧದಲ್ಲಿ ಪ್ಲೀಸ್ ನೋಡಕ್ ಹೋಗ್ಬೇಡಿ. ಮಧ್ಯದಲ್ಲಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಮಧ್ಯದಲ್ಲಿ ಸ್ಟಾಪ್ ಮಾಡಕ್ ಹೋದ್ರೆ ಯೂಟ್ಯೂಬ್ ಏನ್ ಅನ್ಕೊಳ್ಳುತ್ತೆ, ಇದು ವಿಡಿಯೋ ಚೆನ್ನಾಗಿಲ್ಲ ಏನೋ ಅನ್ಕೊಂಡು ಅದು ಮುಂದೆ ರೆಕಮೆಂಡೇ ಮಾಡ್ತಿಲ್ಲ. 40-50 ವ್ಯೂಸ್ ಮೇಲೆ ಹೋಗ್ತಾನೆ ಇಲ್ಲ. ಅದ್ ಏನೋ ಗೊತ್ತಿಲ್ಲ, ಅದೇನ್ ಪ್ರಾಬ್ಲಮೋ ಇಲ್ಲ ಏನೋ ಗೊತ್ತಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ನಲ್ಲ, ಅದಕ್ಕ ಏನೋ ಗೊತ್ತಿಲ್ಲ. ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರು ಮಾಡಿ. ಹಾಗೇನೆ ನೋಡ್ತಾ ಇದೀರ, ಸಪೋರ್ಟ್ ಮಾಡಿದ್ದೀರಾ, ಅದಕ್ಕೆ ತುಂಬಾ ದೊಡ್ಡ ಚಿರೋಣಿ ನಾನು. ಹಾಗೇನೆ ನಾನು ಲಾಸ್ಟ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಪ್ಲೀಸ್ ನಿಮ್ಮ ಟೈಮನ್ನು ಯಾರಿಗೂ ಫ್ರೀ ಆಗಿ ಕೊಡಕ್ ಹೋಗ್ಬಿಡಿ. ನಿಮ್ಮ ಒಂದು ಡ್ರೀಮ್ ನ ಒಂದು ಕನ್ಸಿಸ್ಟೆಂಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರಿ. ಸ್ವಲ್ಪ ಅಂತಾನೆ ವರ್ಕ್ ಮಾಡಿ, ಮಸ್ತಾಗಿ ಬರ್ತದೆ. ಒಂದಲ್ಲ ಒಂದಿನ ಅದು ಒಂದ್ ದೊಡ್ಡದಾಗಿ ಟರ್ನ್ ಓವರ್ ಆಗೇ ಆಗ್ತದೆ. ನೀವು ಒಂಥರ ಖುಷಿ ಆಗ್ತೀರಾ, ಓಕೆ ನನ್ನ ಡ್ರೀಮ್ ನಾನು ಅಚೀವ್ ಮಾಡ್ತಾ ಇದೀನಪ್ಪ ಅಂತ. ಅಷ್ಟೇ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ.